ಆಮೇಲೆ ಈ ಒಂದು ಬ್ಲೂಟೂತ್ ಸ್ಪೀಕರ್ಸ್ ಅನ್ನ ನೀವು ಗಿಫ್ಟ್ ಆಗಿ ಸಹಿತ ಕೊಡಬಹುದು. ಈಗ ರಕ್ಷಾ ಬಂಧನ ಇರೋದ್ರಿಂದ ತುಂಬಾ ಜನ ಗರ್ಲ್ಸ್ ತಮ್ಮ ಬ್ರದರ್ಸ್ ಗೆ ಏನೆಲ್ಲ ಗಿಫ್ಟ್ ಕೊಡಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಆಗ ಇದು ಕೂಡ ಒಂದು ಆಪ್ಷನ್ ಅಂತ ಹೇಳ್ಬೋದು. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, RAEGR ಕಡೆಯಿಂದ ಒಂದು 2 ಪೇರ್ ಬ್ಲೂಟೂತ್ ಸ್ಪೀಕರ್ಸ್ ಅನ್ನ ಕಳಿಸಿಕೊಟ್ಟಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಬ್ಲೂಟೂತ್ ಸ್ಪೀಕರ್ಸ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಒಂದು ಹೊಸ ಮಿನಿ ಬ್ಲೂಟೂತ್ ಸ್ಪೀಕರ್ಸ್ ಅನ್ನ ತಗೋತೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತು ನಿಮ್ಮ ಒಂದು ಫೇವರೇಟ್ ಬ್ಲೂಟೂತ್ ಸ್ಪೀಕರ್ಸ್ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ನಮಗೆ ತಿಳಿಸಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, 2 ಬಾಕ್ಸ್ ನಲ್ಲಿ ಒಂದರಲ್ಲಿ ಡ್ಯುಯಲ್ ಕನೆಕ್ಷನ್ ಬ್ಲೂಟೂತ್ ಸ್ಪೀಕರ್ ಇರುವಂತದ್ದು, ಆಮೇಲೆ ಇನ್ನೊಂದರಲ್ಲಿ ಸಿಂಗಲ್ ಕನೆಕ್ಷನ್ ಬ್ಲೂಟೂತ್ ಸ್ಪೀಕರ್ ಇರುವಂತದ್ದು. ನಿಮಗೆ ಎರಡನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಬಾಕ್ಸ್ ಅನ್ನ ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ನೋಡ್ತಾ ಇದ್ರ ಒಂದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ RAEGR ಅಂತ ಒಂದು ಬ್ರ್ಯಾಂಡ್ ನೇಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನ ರೈಟ್ ಸೈಡ್ ನಲ್ಲಿ AirDrums 400 TWS ಬ್ಲೂಟೂತ್ ಸ್ಪೀಕರ್ಸ್ ಅಂತ ಮೆನ್ಷನ್ ಮಾಡಿರುವಂತದ್ದು. ಇನ್ನ ಕೆಳಗಡೆ ಭಾಗದಲ್ಲಿ ಈ ಬಾಕ್ಸ್ ನಲ್ಲಿ 2 ಸ್ಪೀಕರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದೊಂದು 3 ವ್ಯಾಟ್ ನ ಒಂದು ಮಿನಿ ಸ್ಪೀಕರ್ ಇರುವಂತದ್ದು, ಕಾಂಪ್ಯಾಕ್ಟ್ ಡಿಸೈನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. 500 mAh ಬ್ಯಾಟರಿ, ಇದರಲ್ಲಿ 520 mAh ಬ್ಯಾಟರಿ ಇರುವಂತದ್ದು. ಆಮೇಲೆ ಬ್ಲೂಟೂತ್ ವರ್ಷನ್ ನೋಡಿದರೆ ವರ್ಷನ್ 5.0 ಇಲ್ಲಿ ಇರುವಂತದ್ದು. ಓಕೆ, ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನ ಒಂದು ಟಾಪ್ ನಲ್ಲಿ 2 ಮಿನಿ ಬ್ಲೂಟೂತ್ ಸ್ಪೀಕರ್ಸ್ ಇರುವಂತದ್ದು, TWS ಬ್ಲೂಟೂತ್ ಸ್ಪೀಕರ್ಸ್ ಇದು. ಓಕೆ, ಇದನ್ನ ಸೈಡ್ ಅಲ್ಲಿ ಇಡೋಣ. ಇನ್ನ ಈ ಒಂದು ಬಾಕ್ಸ್ ನಲ್ಲಿ 2 ಸ್ಟ್ರಿಪ್ಸ್ ಅನ್ನ ಕೊಟ್ಟಿದ್ದಾರೆ. 2 ಸ್ಪೀಕರ್ ಗೆ ಕನೆಕ್ಟ್ ಮಾಡಕ್ಕೆ ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ. ಆಮೇಲೆ 2 ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಮೈಕ್ರೋ USB ಚಾರ್ಜಿಂಗ್ ಕೇಬಲ್ಸ್ ಇದು. ಇನ್ನ ಈ ಒಂದು ಬ್ಲೂಟೂತ್ ಸ್ಪೀಕರ್ ಹೇಗೆ ವರ್ಕ್ ಆಗುತ್ತೆ, ಇದನ್ನ ಹೇಗೆ ಯೂಸ್ ಮಾಡಬಹುದು ಅಂತ ನೋಡ್ಕೊಳ್ಳಕ್ಕೆ ಒಂದು ಯೂಸರ್ ಮ್ಯಾನುವಲ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಓಕೆ, ಇವನ್ನೆಲ್ಲ ಸೈಡ್ ಗೆ ಇಡೋಣ. ಈ ಒಂದು ಬ್ಲೂಟೂತ್ ಸ್ಪೀಕರ್ ನ ಒಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮತ್ತೆ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಇದೆ ಅಂತ ನೋಡ್ತಾ ಬರೋಣ. ಸೊ ನೋಡ್ತಾ ಇದ್ರ ಈ ರೀತಿಯಾಗಿ ಒಂದು ಬ್ಲೂಟೂತ್ ಸ್ಪೀಕರ್ ಕಾಣ್ತಾ ಇರುವಂತದ್ದು, ತುಂಬಾ ಕಾಂಪ್ಯಾಕ್ಟ್ ಆಗಿರುವಂತದ್ದು, ಕಾಂಪ್ಯಾಕ್ಟ್ ಡಿಸೈನ್ ಇದೆ, ಸಖತ್ತಾಗಿ ಕಾಣ್ತಾ ಇದೆ ಕೈಯಲ್ಲಿ ಹಿಡ್ಕೊಂಡಾಗ, ತುಂಬಾ ಚಿಕ್ಕದಾಗಿರುವಂತದ್ದು ಇದು. ಸೊ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಕಾಂಪ್ಯಾಕ್ಟ್ ಡಿಸೈನ್ ಇರುವಂತದ್ದು, ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮೇಡಪ್ ಪ್ಲಾಸ್ಟಿಕ್ ಇರುವಂತದ್ದು, ನೋಡ್ತಾ ಇದ್ರ ಒಂದು ತುಂಬಾ ಲುಕ್ ಕಾಣ್ತಾ ಇದೆ, ನಿಮ್ ಕೈಯಲ್ಲಿ ಹಿಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು. ಸೊ ಇನ್ನ ಈ ಒಂದು ಬ್ಲೂಟೂತ್ ಸ್ಪೀಕರ್ ನ ಒಂದು ಕೆಳಗಡೆ ಭಾಗದಲ್ಲಿ ಒಂದು LED ಇಂಡಿಕೇಶನ್ ಲೈಟ್ ಕೂಡ ಇರುವಂತದ್ದು. ಇನ್ನೊಂದು ಭಾಗದಲ್ಲಿ ಚಾರ್ಜ್ ಮಾಡಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಇರುವಂತದ್ದು, ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಇದೆ. ಇನ್ನು ಅದ್ರ ಪಕ್ಕದಲ್ಲಿ ಒಂದು ಸ್ಟ್ರಿಪ್ಸ್ ಅನ್ನ ಹಾಕಕ್ಕೆ ಒಂದು ಆಪ್ಷನ್ ಕೂಡ ಇಲ್ಲಿ ಇರುವಂತದ್ದು. ಇನ್ನ ಒಂದು ಬ್ಲೂಟೂತ್ ಸ್ಪೀಕರ್ ನ ಹಿಂದ್ಗಡೆ ಭಾಗದಲ್ಲಿ ಒಂದು ಮೈಕ್ರೋಫೋನ್ ಇದೆ ನೋಡಿ, ಕಾಣ್ತಾ ಇದೆ. ಮೈಕ್ರೋಫೋನ್ ಏನಕ್ಕೆ ಅಂತಂದ್ರೆ, ನೀವು ಈ ಒಂದು ಬ್ಲೂಟೂತ್ ಸ್ಪೀಕರ್ಸ್ ಅನ್ನ ನಿಮ್ಮ ಮೊಬೈಲ್ ಫೋನ್ ಗೆ ಕನೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಏನಾದ್ರು ಕಾಲ್ಸ್ ಬಂತು ಅಂತಂದ್ರೆ ನೀವು ಕಾಲ್ಸ್ ಅನ್ನು ಸಹಿತ ಇದ್ರ ಮೂಲಕ ನೀವು ಅಟೆಂಡ್ ಮಾಡಬಹುದು. ಇನ್ನು ಅದ್ರ ಕೆಳಗಡೆ ಭಾಗದಲ್ಲಿ ಒಂದು ಪವರ್ ಬಟನ್ ಇರುವಂತದ್ದು. ಸೊ ಪವರ್ ಬಟನ್ ಅನ್ನ ಜಸ್ಟ್ ನೀವು 2 ಸೆಕೆಂಡ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರಿ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸೊ ನೀವು ಒಂದ್ಸರಿ ಆನ್ ಆಯ್ತು ಅಂತಂದ್ರೆ 2 ಸ್ಪೀಕರ್ಸ್ ಅನ್ನ ಆನ್ ಮಾಡ್ಕೊಳ್ಳಿ. ಸೊ 2 ಸ್ಪೀಕರ್ಸ್ ನೀವು ಆನ್ ಮಾಡ್ಕೊಂಡ್ರಿ ಅಂತಂದ್ರೆ ಇದು ಪೇರ್ ಆಗಿಬಿಟ್ಟು ಕನೆಕ್ಟ್ ಆಗುತ್ತೆ. ಇದು 5 ಸ್ಪೀಕರ್ಸ್ ಇದೆಯಲ್ಲ, ಇದು ಪೇರಿಂಗ್ ಡಿವೈಸಸ್, ಅಂದ್ರೆ ಲೆಫ್ಟ್ ಮತ್ತೆ ರೈಟ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ TWS ಟೆಕ್ನಾಲಜಿ ಇದರಲ್ಲಿ ಇರುವಂತದ್ದು. ಇನ್ನ ಇದು ಬ್ಲಾಕ್ ಕಲರ್ ಏನಿದೆಯಲ್ಲ, ಇದು ಸಿಂಗಲ್ ಸ್ಪೀಕರ್ ಇದು. ಸೊ ಇದನ್ನ ಸಿಂಗಲ್ ಆಗಿ ಕೂಡ ನೀವು ಬೈ ಮಾಡಬಹುದು. ಇದನ್ನ ಸಿಂಗಲ್ ಸ್ಪೀಕರ್ ನೀವು ಕನೆಕ್ಟ್ ಮಾಡ್ಕೊಂಡು ಜಸ್ಟ್ ಇದನ್ನ ನೀವು ಎಲ್ಲರೂ ಹೋಗ್ತಾ ಇದೀರಾ ಅಂತಂದ್ರೆ ಕ್ಯಾರಿ ಕೂಡ ಮಾಡಬಹುದು. ತುಂಬಾ ಕಾಂಪ್ಯಾಕ್ಟ್ ಆಗಿ ಕೂಡ ಇರುವಂತದ್ದು. ಸೊ ನಾನೀಗ ಈ ಒಂದು TWS ಟೆಕ್ನಾಲಜಿ ಇರತಕ್ಕಂಥ ಒಂದು ಸ್ಪೀಕರ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇರೋದು. ಈಗ ಒಂದು ಡ್ಯುಯಲ್ ಸ್ಪೀಕರ್ಸ್ ಅನ್ನ ಕನೆಕ್ಟ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಸೊ ನೋಡ್ತಾ ಇದ್ರ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಬ್ಲೂಟೂತ್ ಅನ್ನ ಆನ್ ಮಾಡ್ಕೊಳ್ಳಿ. ಜಸ್ಟ್ ಆನ್ ಮಾಡ್ಕೊಂಡ್ರಿ ಅಂತಂದ್ರೆ ಇದು ನಿಮಗೆ ಇಲ್ಲಿ ನೇಮ್ ರಿಫ್ಲೆಕ್ಟ್ ಆಗುತ್ತೆ. ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ಮಾಡ್ಕೊಂಡ ನಂತರ 2 ಬ್ಲೂಟೂತ್ ಒಂದು ಡಿವೈಸಸ್ ಏನಿದೆಲ್ಲ ಇದು ಪೇರ್ ಆಗುತ್ತೆ. ಸೊ ಇದಾದ ನಂತರ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋದಾದ್ರೆ, ಸೊ ನೀವೇನಾದ್ರೂ ಮೂವೀಸ್ ನೋಡ್ತಾ ಇದೀರಾ ಅಂತಂದ್ರೆ ಅಥವಾ ಸಾಂಗ್ಸ್ ಕೇಳ್ತಾ ಇದೀರಾ ಅಂತಂದ್ರೆ ನಿಮ್ಮ ಮೊಬೈಲ್ ಫೋನ್ ಒಂದು ಲೆಫ್ಟ್ ಮತ್ತು ರೈಟ್ ಸ್ಪೀಕರ್ ಆಗಿದ್ದನ್ನ ಯೂಸ್ ಮಾಡಬಹುದು. ಓಕೆ, ಈಗ ಸೌಂಡ್ ಕ್ವಾಲಿಟಿ ಒಂದು ಟೆಸ್ಟ್ ಅನ್ನ ನಿಮಗೆ ಮಾಡಿ ತೋರಿಸ್ತೀನಿ. Warning, this video contains flashes and moving images.
ಓಕೆ, ನೋಡಿದ್ರಲ್ಲ ಈ ರೀತಿಯಾಗಿ ಒಂದು ಡೀಸೆಂಟ್ ಸೌಂಡ್ ಕ್ವಾಲಿಟಿ ನಮಗೆ ಸಿಗುತ್ತೆ. ಆಮೇಲೆ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಬ್ಯಾಸ್ ಎಫೆಕ್ಟ್ ಕೂಡ ಇಲ್ಲಿ ಇರುವಂತದ್ದು. TWS ಯಂತ್ರ ಏನು ಅಂತ ಅನ್ನೋದಾದ್ರೆ ಲೆಫ್ಟ್ ಮತ್ತೆ ರೈಟ್ ಚಾನಲ್ಸ್ ಗಳು ಒಟ್ಟಿಗೆ ಕೆಲಸ ಮಾಡೋದ್ರಿಂದ TWS ಟೆಕ್ನಾಲಜಿ ಇರೋದ್ರಿಂದ ಒಂದು ಬೆಸ್ಟ್ ಆದ ಸೌಂಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಡೀಸೆಂಟ್ ಸೌಂಡ್ ಇದೆ ಆಯ್ತಾ. ನೀವೇನಾದ್ರು ಹೈ ವ್ಯಾಲ್ಯೂಮ್ ಅನ್ನ ಹೈ ಬೇಸ್ ಎಫೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ ನೀವು ದೊಡ್ಡ ಸ್ಪೀಕರ್ಸ್ ಅನ್ನ ತಗೊಳ್ಬೇಕಾಗುತ್ತೆ. ಬಟ್ ಇದರಲ್ಲಿ ಚಿಕ್ಕ ಸ್ಪೀಕರ್ಸ್ ಅಲ್ಲಿ ಏನು ಎಫೆಕ್ಟಿವ್ ಆಗಿರತಕ್ಕಂಥ ಒಂದು ವಾಯ್ಸ್ ಅನ್ನು ಸಹಿತ ನಾವು ಇದನ್ನ ಎಕ್ಸ್ಪೆಕ್ಟ್ ಇಲ್ಲಿ ಮಾಡಬಹುದು. ಸೊ ಇನ್ನು ನೆಕ್ಸ್ಟ್ ಬ್ಯಾಟರಿ ಬ್ಯಾಕಪ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಒಂದು ವ್ಯಾಲ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ವ್ಯಾಲ್ಯೂಮ್ ಇಟ್ಕೊಂಡು ಸಾಂಗ್ಸ್ ಅನ್ನ ಅಥವಾ ಮೂವೀಸ್ ಗಳನ್ನ ನೋಡ್ತಾ ಇರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫುಲ್ ವ್ಯಾಲ್ಯೂಮ್ ಇಟ್ಕೊಂಡು ಕೇಳಿದ್ರಿ ಅಂತಂದ್ರೆ ಒಂದು 5 to 6 ಅವರ್ಸ್ ಇದು ಬರುತ್ತೆ ಅಂತ ಹೇಳ್ಬೋದು. ಇನ್ನ ಇದರ ಒಂದು ತೂಕ ನೋಡೋದಾದ್ರೆ ಕೇವಲ 55 ಗ್ರಾಮ್ ತೂಕ ಇರುವಂತದ್ದು. ತುಂಬಾ ಲೈಟ್ ವೇಟ್ ಆಗಿದೆ. ನೀವು ಆರಾಮಾಗಿ ಇದನ್ನ ಕ್ಯಾರಿ ಮಾಡಬಹುದು. ನೀವೇನಾದ್ರೂ ಟ್ರಿಪ್ ಹೋಗ್ತಾ ಇದೀರಾ ಅಂತಂದ್ರೆ, ಆಮೇಲೆ ಔಟಿಂಗ್ ಹೋಗ್ತಾ ಇದೀರಾ ಅಂತಂದ್ರೆ ಇದನ್ನ ನೀವು ಆರಾಮಾಗಿ ಕ್ಯಾರಿ ಮಾಡಬಹುದು. ಆಮೇಲೆ ಬ್ಲೂಟೂತ್ 5.0 ವರ್ಷನ್ ಇರೋದ್ರಿಂದ ನಿಮಗೆ ಕನೆಕ್ಟಿವಿಟಿ ಇಶ್ಯೂಸ್ ಆಗಲ್ಲ. ನೀಟಾಗಿ ನಿಮ್ಮ ಒಂದು ಡಿವೈಸಸ್ ಗಳಿಗೆ ಇದು ಕನೆಕ್ಟ್ ಆಗುತ್ತೆ. ಆಮೇಲೆ ಈ ಒಂದು ಬ್ಲೂಟೂತ್ ಸ್ಪೀಕರ್ಸ್ ಅನ್ನ ನೀವು ಗಿಫ್ಟ್ ಆಗಿ ಸಹಿತ ಕೊಡಬಹುದು. ಈಗ ರಕ್ಷಾ ಬಂಧನ ಇರೋದ್ರಿಂದ ತುಂಬಾ ಜನ ಗರ್ಲ್ಸ್ ತಮ್ಮ ಬ್ರದರ್ಸ್ ಏನೆಲ್ಲ ಗಿಫ್ಟ್ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಆಗ ಇದು ಕೂಡ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇನ್ನ ಒಂದು ಬ್ಲೂಟೂತ್ ಸ್ಪೀಕರ್ ಅಲ್ಲಿ ನನಗೆ ಒಂದು ಇಷ್ಟ ಆಗ್ಲಿಲ್ಲ ಏನಂತಂದ್ರೆ ಇದರಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ಸ್ ಬಟನ್ಸ್ ಇಲ್ಲ ಅಂತ ಹೇಳ್ಬೋದು. ಸೊ ವ್ಯಾಲ್ಯೂಮ್ ಕಂಟ್ರೋಲ್ಸ್ ಬಟನ್ ಇಲ್ಲ ಅಂತಂದ್ರೆ ತುಂಬಾ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಬಟನ್ಸ್ ಇಟ್ಟರೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಇಟ್ಟಿಲ್ಲದೆ ಇರ್ಬೋದು. ಬಟ್ ಅದು ಇಟ್ಟಿದ್ರೆ ಇನ್ನ ಚೆನ್ನಾಗಿ ಆಗ್ತಾ ಇತ್ತು ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಇನ್ನ ಚಾರ್ಜಿಂಗ್ ಪೋರ್ಟ್ ನೋಡೋದಾದ್ರೆ ಚಾರ್ಜಿಂಗ್ ಪೋರ್ಟ್ ಮೈಕ್ರೋ USB ಕೊಟ್ಟಿದ್ದಾರೆ. ಟೈಪ್ ಸಿ ಇತ್ತು ಅಂತಂದ್ರೆ ಇನ್ನ ಅಪ್ಗ್ರೇಡ್ ಆಗ್ತಾ ಇತ್ತು ಅಂತ ನನಗೆ ಅನಿಸ್ತು. ಸೊ ಏನಿದು ಪ್ರೈಸ್ ಎಷ್ಟು ಕೊಡ್ಬೋದು ಅಂತ ನೋಡೋದಾದ್ರೆ ಈ ಒಂದು ಸಿಂಗಲ್ ಸ್ಪೀಕರ್ ನೀವು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ 799 ರೂಪೀಸ್ ಆಗುತ್ತೆ. ಇನ್ನ ನೀವು ಡ್ಯುಯಲ್ ಸ್ಪೀಕರ್ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ 1499 ಆಗುತ್ತೆ. ಅಂದ್ರೆ 1500 ರೂಪಾಯಿ ನಿಮ್ಗೆ ಆಗುತ್ತೆ. ಇನ್ನು ಓವರ್ ಆಲ್ ಆಗಿ ನೀವು ಇದನ್ನ ಬೈ ಮಾಡ್ಬೋದಾ ಅಂತ ಕೇಳೋದಾದ್ರೆ ಸೊ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತ ನನಗೆ ಫೀಲ್ ಅನಿಸ್ತು. ಬಟ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನೀವು ಇದನ್ನ ಬೈ ಮಾಡ್ಬೋದು. ವರ್ತ್ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಇದರ ಒಂದು ಲಿಂಕ್ ನ ಕೊಟ್ಟಿರ್ತೀನಿ, ಅದ್ರ ಮೂಲಕ ಬೈ ಮಾಡ್ಬೋದು. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.